guys, welcome back to my channel. Tata, bye bye. ಮೊಬೈಲ್ ಬಿಡಲ್ಲಿ ಅಲ್ಲಿ ಗಾಡಿ ನಿಲ್ಸಿದಾನೆ ನೋಡು. ಸೊ ಗೈಸ್, ನಾನು ಇವಾಗ ಮೇಕಪ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಸೊ ಇವತ್ತು ಸೆಕೆಂಡ್ ಡೇ, ಅಲ್ಲಿ ಹೋಗಿ ನೋಡಿ ಕಲಿಬೇಕು ಎಲ್ಲ. ಸೊ ಗೈಸ್, ಈ ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಮುಂದೆ ಏನಾಗುತ್ತೆ. ನಾನು ಅಂದ್ಕೊಂಡಿರೋದನ್ನ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಟ್ರೈ ಮೈ ಲೆವೆಲ್ ಬೆಸ್ಟ್. ಬೈ ಗೈಸ್, ಕ್ಲಾಸಲ್ಲಿ ಸಿಗ್ತೀನಿ. ಸೊ ಗೈಸ್, ನಾನೇ ಇವತ್ತು ಲೇಟು ಕ್ಲಾಸಿಗೆ. ಒಂದು ತೆಂಗಿನಕಾಯಿ ಸುಲಿಯೋಕ್ಕೋಸ್ಕರ ಅರ್ಧ ಗಂಟೆ ಲೇಟ್ ಮಾಡಿದ್ದೀನಿ. ಅರ್ಧ ಗಂಟೆ ಕ್ಲಾಸಿಗೆ ಲೇಟಾಗಿ ಬಂದಿದ್ದೀನಿ. ನೋಡೋಣ, ಏನೂ ಬೈಯಲ್ಲ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಲೇಟ್ ಆಯಿತು ಅಂತ ಹೇಳೋದು ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಗೈಸ್, ಇವರೇ ಎಲ್ಲ ಕ್ಲಾಸ್ ಸ್ಟೂಡೆಂಟ್ಸ್. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್. ಜಯಲಕ್ಷ್ಮಿ ರಾಯ್ ಮಾಡಿ. ಸೊ ಗೈಸ್, ಇವತ್ತು ಐಬ್ರೋ ಥ್ರೆಡ್ಡಿಗೆ ಹೇಳ್ಕೊಡ್ತಾವ್ರೆ ನಮಗೆ. ಐಬ್ರೋ ಥ್ರೆಡ್ಡಿಂಗ್ ಕಲಿಬೇಕು. ಐಬ್ರೋ ಥ್ರೆಡ್ಡಿಂಗ್ ಕಲಿಯೋಣ ಬನ್ನಿ. ಸೊ ಗೈಸ್, ಎಲ್ಲ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾರೆ ಕೋಕೋನಟ್ ಮೇಲೆ. ಸೌಮ್ಯ, ನಿಮ್ಗೆ ಮುಗೀತಾ ಖಾಲಿ ಮಾಡಿದಾಳೆ ಫುಲ್ ಕೋಕೋನಟ್. ಗುಂಡಾಡಿ ಗುಂಡ. ನಿನ್ನೆ ಏನು ಮಾಡಬೇಕು ಏನು ಅಂತಲೂ ಗೊತ್ತಿರಲಿಲ್ಲ ಫಸ್ಟೇ. ಇವತ್ತು ಸೆಕೆಂಡ್ ಡೇ. ನಿನ್ನೆ ಫಸ್ಟ್ ಡೇ ಐಬ್ರೋ ಥ್ರೆಡ್ಡಿಂಗ್ ಕಲಿಸ್ಕೊಟ್ಟಾರೆ. ಇದು ದಾರಾನೂ ಹಿಡಿಯೋಕೆ ಬರ್ತಿರಲಿಲ್ಲ ಈ ಕೈಯಲ್ಲಿ. ಇದೇನು ಏನೇನು ಗೊತ್ತಿರಲಿಲ್ಲ. ಸೊ ಇವತ್ತು ಕರೆಕ್ಟಾಗಿ ನೀಟಾಗಿ ಬರ್ತಾಯಿದ್ವಿ, ಕಲಿತಾಯಿದ್ವಿ. ಇನ್ನೇ ಕಲಿಬೇಕು. ಇವರಲ್ಲೇ ಫಾಸ್ಟ್ ಫಾರ್ವರ್ಡ್ ಕೈಯಲ್ಲೇ ಮಾಡ್ತಾರೆ. ಕೈಗೆ ಹೋಗ್ಬಿಟ್ಟಿದ್ದಾರೆ ತೆಂಗಿನಕಾಯಿ ಬಿಟ್ಟು. ನೋಡ್ರಿ ನಿಶಾ ಅವ್ರಿ. ಹಾಯ್. ನಿಮ್ಮ ಹೆಸ್ರೇನು? ಇವ್ರು ನೆನ್ನೆ ಬಂದಿರಲಿಲ್ಲ. ಇರ್ಲಿ, ಮಾತಾಡಿ, ಏನಾಗಲ್ಲ. ನಿಮ್ಮ ಹೆಸ್ರು ಹೇಳಿ ಸಾಕು. ಹಾಯ್. ಬಂದರು ನೋಡ್ರಿ ಹೊಸಬು. ಸೌಮ್ಯ ಅವರಂತೂ ಫುಲ್ ಖಾಲಿ ಮಾಡ್ಬಿಟ್ಟಾರೆ. ಉಂಡಾಡಿ ಗುಂಡ. ಇವರೇನ ಮಾಡ್ತಾ ಇದ್ದಾರೆ ಸೃಷ್ಟಿ ಅವರು. ಇವರೇ ನಮ್ಮ ಮೆಂಟರ್. ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ. ನಿಮ್ಮ ಬಗ್ಗೆ ಹೇಳ್ರಿ. ಇವರು ನಯನ ಅಂತ, ಜಯ ಅಂತ. ಇವರಿಬ್ರು ನಮ್ಮ ಮೆಂಟರ್. ಇನ್ನೊಬ್ರು ಇದ್ದಾರೆ, ರಶ್ಮಿ ಅಕ್ಕ ಅಂತ. ಅವರು ಬಂದಿಲ್ಲ ಇನ್ನು. ಬಂದಾದ್ಮೇಲೆ ಅವ್ರನ್ನ ತೋರ್ಸೋದು. ಸೊ ಗೈಸ್, ಇಲ್ಲಿ ಟ್ಯಾನ್ ರಿಮೂವಿಂಗಿಂದ ಹೇಳ್ಕೊಡ್ತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಮತ್ತು ಹೇಗೆ ಟ್ಯಾನ್ ರಿಮೂವ್ ಆಗುತ್ತೆ ಅಂತ. ಹೇಳಿ ಜಯ ಅವರೇ ಅದ್ರ ಬಗ್ಗೆ. ಇವ್ರು ಹೇಳಕ್ಕೆ ನಾಚ್ಕೊಂತಿದ್ದಾರೆ ಗೈಸ್. ಹೇಳ್ತಾ ಇಲ್ಲ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿರೋದಕ್ಕೆ ನಾಚಿಕೆ ಸ್ವಲ್ಪ. ಎಕ್ಸ್ಪ್ಲೇನ್ ಮಾಡ್ತಾವ್ರಿ ಗೈಸ್ ಎಲ್ಲರಿಗೂ. ಇವು ಟ್ಯಾನ್ ರಿಮೂವಲ್ ಇನ್ಸ್ಟಂಟ್ ಗ್ಲೋ ಬರೋಕ್ಕೆ ಅಂತ. ಏನು ಮಿಕ್ಸ್ ಮಾಡಬೇಕು? ಸಾಲ್ಟ್ ಮತ್ತು ಶುಗರು ಕಲಸಿ 5 ಮಿನಿಟ್ಸ್ ಬಿಡಬೇಕಲ್ಲ. ಆಮೇಲೆ ಅರ್ಧ ಗಂಟೆ ಬಿಟ್ಟರೆ ಗಟ್ಟಿ ಆಗುತ್ತೆ.
ಚಚ್ಚಿ ಸರ್ವಿಸ್ ಬೇಕಿದ್ರೆ ಜೈಶೀಲಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಪ್ಪ. ಹಾಕೋದು ಜಯಶೀಲ ಅಕ್ಕ ಅವರು ನಂಬರ್ನ. ಪ್ರಿಫರ್ ಮಾಡಬೇಕು ಅಂದ್ರೆ ಹ್ಯಾಂಡ್ಸ್ ಮತ್ತೆ ಲೆಗ್ಸಿಗೆ ತುಂಬಾ ಟ್ಯಾನ್ ಆಗಿರೋದು ಇವಾಗ ಒಬ್ಬರ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀವಿ, ನೀವು ನೋಡಿ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ. ಇದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಓಪಲ್ ಇದು ಕ್ಲೆನ್ಸ್ ಮಾಡ್ಕೊಂಡು ಹ್ಯಾಂಡ್ಸ್ ಫಸ್ಟ್ ಕ್ಲೆನ್ಸ್ ಮಾಡಿ, ಇದು 5 ಮಿನಿಟ್ಸ್ ಮುಂಚೆ ಇದನ್ನ ಏನ್ ಮಾಡ್ಬೇಕು ಮಿಕ್ಸ್ ಮಾಡಿ ಇಡಬೇಕು. ಇದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟು ನಾವೇನ್ ಮಾಡ್ಬೇಕು ಹ್ಯಾಂಡ್ಸ್ ನಾವ್ ಯಾವ್ದಕ್ಕೆ ಕೇಳ್ತಾರೆ ಅದಕ್ಕೆ ಕ್ಲೆನ್ಸ್ ಮುಗಿಸ್ಬಿಟ್ಟು ಕ್ಲೆನ್ಸ್ ಆಗಿದ ತಕ್ಷಣ ಇದನ್ನ ಅಪ್ಲೈ ಮಾಡಿ 15 ಮಿನಿಟ್ಸ್ 20 ಮಿನಿಟ್ಸ್ ಬಿಡ್ಬೇಕು. ಇದನ್ನ ಅಪ್ಲೈ ಮಾಡಿ ಆಫ್ಟರ್ ನಾವು ರಿಮೂವ್ ಮಾಡ್ಬೇಕು. ಇಷ್ಟೇ, ಇದೇನು ಇಲ್ಲ. ಇದು ಬಂದ್ಬಿಟ್ಟು ಟ್ಯಾನ್ ರಿಮೂವರ್ ಅಷ್ಟೇ. ಹ್ಯಾಂಡ್ಸಿಗೆ ಮತ್ತೆ ಲೆಗ್ಸಿಗೆ ಅಷ್ಟೇ ರೆಫರ್ ಮಾಡಿ, ಮತ್ತೆ ನೆಕ್ಕಿಗೆ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಫೇಸಿಗೆ ಮಾತ್ರ ರೆಫರ್ ಮಾಡಬೇಡಿ. ಮತ್ತೆ ನಾವು ಇಲ್ಲಿ ವ್ಯಾಕ್ಸ್ ಮಾಡ್ಸಕ್ ಆಗಿಲ್ಲ, ಸಮ್ಟೈಮ್ಸ್ ಎಮರ್ಜೆನ್ಸಿ ಇದೆ ನಮ್ಗೆ ಆಗ್ತಾ ಇಲ್ಲ ಅಂದಾಗ ನಾವು ಬ್ಲೀಚಿಗೆ ಹೋಗ್ಬೋದು. ಏನ್ ಮಾಡುತ್ತೆ ಬ್ಲ್ಯಾಕ್ ಹೇರ್ಸ್ ನ ಬ್ರೌನ್ ಮಾಡುತ್ತೆ, ಅವಾಗ ನಮಗೆ ಹೇರ್ಸ್ ಇರೋದು ಕೈಯಲ್ಲಿ ಕಾಣಿಸಲ್ಲ. ಸರಿನಾ? ಅಷ್ಟೇ. ಅಪ್ಲೈ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಟ್ಯಾನ್ ಡಿಫ್ರೆನ್ಸ್. ನೋಡೋಣ ಇವಾಗ ಈ ಕಡೆ ಒಂದು ಹ್ಯಾಂಡಿಗೆ ಹಚ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ಅಲ್ಲಿ. ಗೈಸ್ ಇವಾಗ ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ. ಇವಾಗ ಈ ತರ ಈ ಕೈ ಇದೆ, ಕೇಳಿಸ್ಕೊಳ್ಳಿ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಅವ್ರು ಅಪ್ಲೈ ಮಾಡಾದ್ಮೇಲೆ ಕೈ ಯಾವ ತರ ಆಗುತ್ತೆ ನೋಡೋದು. ಆರೆಂಜ್ ಗಿಂತ ಗ್ರೀನ್ ಚೆನ್ನಾಗಿದೆ, ಇದನ್ನೇ ತಗೊಳ್ಳಿ ಯಾರಾದ್ರೂ ಬ್ಲೀಚಿಂಗ್ ಬಂದ್ಬಿಟ್ರೆ. ಅಪ್ಲೈ ಮಾಡ್ತಾವ್ರೆ ಟ್ಯಾನ್ ರಿಮೂವ್ ಇನ್ಸ್ಟೆಂಟ್ ಗ್ಲೋಗೆ. ಒಂದು ಹ್ಯಾಂಡಿ ಫುಲ್ ತಗೋ, ಕೈ ಎಲ್ಲ ಟ್ಯಾನ್ ರಿಮೂವ್ ಮಾಡಿ ಇನ್ಸ್ಟೆಂಟ್ ಗ್ಲೋ ಬರ್ಬೇಕು. ಅವ್ರ ಕೈ ಬ್ಲ್ಯಾಕ್ ಇರೋದೆಲ್ಲ ಇವಾಗ ಬೆಳ್ಳಗಾಗಬೇಕು ಅಲ್ವಾ ನಿಶಾ ಅವ್ರೆ? ನಿಮ್ಮ ಕೈ ಬ್ಲ್ಯಾಕ್ ಇರೋದೆಲ್ಲ ಇವಾಗ ಫುಲ್ ವೈಟ್ ಆಗಿಬಿಡ್ಬೇಕು. ಈ ತರ ಅಪ್ಲಿಕೇಶನ್ ನೀಟ್ ಆಗಿರ್ಬೇಕು. ಒಂದ್ ಕಡೆನೂ ಮಿಸ್ ಆಯ್ತು ಅಂದ್ರೂ ಆ ಪಾರ್ಟ್ ಮಾತ್ರ ಬ್ಲ್ಯಾಕ್ ಇರುತ್ತೆ. ನೀಟಾಗಿ ನೋಡಿ ಗೈಡ್ ಲೈನ್, ಅದಕ್ಕೆ ಇದನ್ನ ಫಸ್ಟ್ ನಾವು ಗೈಡ್ ಲೈನ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಗೈಡ್ ಲೈನ್ ಇಂದ ನಾವು ಈಗ ತಗೋಬೇಕು. ಜಾಸ್ತಿ ಇದರಲ್ಲಿ ಪ್ರಾಡಕ್ಟ್ ಜಾಸ್ತಿ ತಗೊಂಡು ಅಪ್ಲೈ ಮಾಡ್ತಾ ಹೋದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅರ್ಥ ಆಯ್ತಾ? ಸೊ ಗೈಸ್ ಇವಾಗ ಡ್ರೈ ಆಗಕ್ಕೆ ಬಿಟ್ಟಿದ್ದಾರೆ. ಎಷ್ಟು ನಿಮಿಷ ಬಿಡಬೇಕು? 5 ನಿಮಿಷ ಅಂತ. 10 to 20 ಮಿನಿಟ್ಸ್. ಅಲ್ಲಿ ತನಕ ಪ್ಲೆಡ್ಜಿಂಗ್ ಮಾಡ್ರಿ ನಿಶಾ. ಕಾಯಬೇಕು 20 ಮಿನಿಟ್ಸ್. ಡ್ರೈ ಆದಮೇಲೆ ಡ್ರೈ ಆಗಿದ ತಕ್ಷಣ ರಿಮೂವ್ ಮಾಡೋದು. ಸ್ವಲ್ಪ ನೀವು ಬೇಕಂದ್ರೆ ಟೆಸ್ಟಿಗೆ ಯಾರಾದ್ರೂ ಹಚ್ಕೊಂಡು ನೋಡಿ. ಸೊ ಗೈಸ್ ಎಲ್ಲರೂ ಹಚ್ಕೊಂಡಿದ್ದಾರೆ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ತೋರಿಸ್ರಿ ಕೈ ತೋರಿಸಿ. ಸೌಮ್ಯ, ನಮ್ಮ ಇನ್ನೊಬ್ರು ಮೆಂಟರ್ ಬಂದರು, ಟೀಚರ್. ಸೊ ಗೈಸ್ ಇವಾಗ ಡ್ರೈ ಆಗಿದೆ. ನಿಶೋರ್ರೆ ತೋರಿಸ್ರಿ ನಿಮ್ಮ ಕೈನ. ಡ್ರೈ ಆಗಿದೆ. ಇವಾಗ ರಿಮೂವ್ ಮಾಡೋ ಪ್ರೊಸೀಜರ್ ತೋರಿಸ್ತಾರೆ ಗೈಸ್. ನೆಕ್ಸ್ಟ್ ಒಂದು ಕ್ಲಾಸ್ ಇದೆ, ಆ ಕ್ಲಾಸ್ ಮಾತ್ರ ಈ ಕಾಲೆಲ್ಲ ಹೋಗುತ್ತೆ. ವ್ಯಾಕ್ಸ್ ಮಾಡೋ ಕ್ಲಾಸ್ ರಿಮೂವ್ ಮಾಡ್ತಾ ಇದ್ದಾರೆ. ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ಆ ಕೈ ಈ ಕೈ ಫುಲ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಗೈಸ್ ಡಿಫ್ರೆನ್ಸ್ ನೋಡ್ಬೋದು, ಈ ಕೈಗೂ ಈ ಕೈಗೂ ಇಲ್ಲೆಲ್ಲ ಫುಲ್ ಟ್ಯಾನ್ ಆಗಿದೆ, ಇಲ್ಲಿ ಫುಲ್ ಕ್ಲಿಯರ್ ಆಗಿದೆ, ಟ್ಯಾನ್ ಎಲ್ಲ ಹೋಗಿದೆ ಈ ಕೈಯಲ್ಲಿ. ಸೊ ಗೈಸ್ ಇವಾಗ ಈ ಟ್ಯಾನ್ ರಿಮೂವಲ್ ಕ್ಲಾಸ್ ಮುಗೀತು. ನೆಕ್ಸ್ಟ್ ವ್ಯಾಕ್ಸ್ ಕ್ಲಾಸ್. ಯಾಕೆ ಬೆಳ್ಳು ಹೋಗಪ್ಪ. ಇವಾಗ ಲಂಚ್ ಟೈಮು. ಲಂಚ್ ಮಾಡಾದ್ಮೇಲೆ ವ್ಯಾಕ್ಸ್ ಕ್ಲಾಸಿಗೆ ಬರ್ತೀವಿ. ಎಲ್ಲರೂ ಇವತ್ತು ಕ್ಯಾಮ್ರಾದಲ್ಲಿ ಬಂದಿದಾರಲ್ಲ, ಅದಕ್ಕೆ ಜೋಶಾಗಿ ಅವರೇ ಜೋಶಲ್ಲಿ ಮಾತಾಡ್ತವ್ರೆ. ಮಾತಾಡಿಲ್ಲ ಗೈಸ್. ಇವಾಗ ಎಲ್ಲರೂ ನಾವು ಊಟ ಮಾಡ್ತಿದ್ವಿ. ಊಟ ಮಾಡೋ ಸಮಯ. ಎಲ್ಲರೂ ವೆರೈಟಿ ಅಡುಗೆ ತಂದವ್ರು. ಎಲ್ಲರೂ ಶೇರ್ ಮಾಡ್ಕೊಂತ ತಿಂತಾ ಇದ್ದೀವಿ. ನೀವು ದೂರ ಇರ್ತೀರ, ನೀವು ಬರೋಕ್ಕಾಗಲ್ಲ, ನೀವು ಅಲ್ಲಿಂದನೇ ನೋಡಬೇಕು ಅಷ್ಟೇ ಗೈಸ್. ಬೇಕು ಬಾಯ್. ಸೊ ಗೈಸ್ ಇವಾಗ ರೋಲನ್ ವ್ಯಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ.
ಅದರಲ್ಲಿ ಏನು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದ್ವಲ್ಲ ಸೇಮ್. ಇವಾಗ ಇಲ್ಲಿ ರಿಕಾ ಇದೆ, ಇದು ನಾನು ಓನ್ ಯೂಸ್ ಮಾಡ್ತಿದ್ದೆ. ಸೊ ಇದು ರಿಕಾ ಆಗಿತ್ತು. ಸೊ ಗೈಸ್ ಇವಾಗ ಈ ರೋಲ್ ಆನ್ ವ್ಯಾಕ್ಸ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ. ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ನೋಡೋಣ ಬನ್ನಿ. ಇಲ್ಲಿಂದ ತೆಗಿಲ್ಲ ಅಲ್ಲ, ಕೆಳಗಿಂದ ತೆಗಿಯಕ್ಕೆ ಕೆಳಗಿಂದನಾ? ಸರಿ. ಅಕ್ಕ ನೀಟಾಗಿದೆ ಕಣಕ್ಕ ಇದು. ಅಲ್ಲಿ ತನಕ ಹೋಗ್ಬಿಡಕ್ಕ, ಅದು ಆಗಲ್ಲ ಅನ್ಸುತ್ತೆ. ಸೊ ಗೈಸ್ ನಾನು ಮಾಡಿರೋವೆ ಇಲ್ಲಿ ಅಪ್ಪರ್ ಲಿಪ್ ವ್ಯಾಕ್ಸ್ ರಿಮೂವ್ ಮಾಡೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಇದು ಬ್ರೆಜಿಲಿಯನ್ ವ್ಯಾಕ್ಸ್ ಅಂತ. ಸೊ ಇದು ಬರೀ ಫೇಸಿಗಷ್ಟೇ ಯೂಸ್ ಮಾಡೋದು. ಸೊ ಇವ್ರಿಗೆ ಪೇನ್ ಆಗ್ತಿದೆ, ಅದಕ್ಕೆ ಹಿಂಗೆ ಕಿರ್ಸ್ಕೊತಾವ್ರು. ಸೊ ಗೈಸ್ ಇವತ್ತು ಕ್ಲಾಸ್ ಮುಗೀತು. ಟಾಟಾ ಬಾಯ್ 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 ಮಾಡಿ ಇವತ್ತಿನ ಕ್ಲಾಸ್ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟಾಟಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ನಾಳೆ ಸಿಗ್ತೀನಿ. ಬಾಯ್ 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 ಗೈಸ್. ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.